ಸಂವಿಧಾನವನ್ನ ಅರ್ಪಿಸಿಕೊಂಡಂತ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪಾರ್ಲಿಮೆಂಟ್ನಲ್ಲಿ ಅವಮಾನ ಆಗಿದೆ. ಇದನ್ನ ನಾವು ರಕ್ಷಣೆ ಮಾಡಬೇಕು. ಇದನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿಯವರು ಮತ್ತೆಲ್ಲ ನಾಯಕರುಗಳು ಈ ಸಂವಿಧಾನದ ಪೀಠಿಗೆಯನ್ನ, ಸಂವಿಧಾನದ ಪುಸ್ತಕವನ್ನ ಇವತ್ತು ಮುಂದಕ್ಕೆ ಇಟ್ಕೊಂಡು ಇದನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಪ್ರತಿಜ್ಞೆಯನ್ನ ಮಾಡಿ ಇವತ್ತು ಈ 100 ವರ್ಷದ ನಾಯಕತ್ವಕ್ಕೆ ಮುನ್ನುಡಿಯನ್ನ ಬರೆದಂತ ಕಾರ್ಯಕ್ರಮ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ಅದನ್ನ ನಾವು ಮರಲಿಕ್ಕೆ ಸಾಧ್ಯ. ನಾವೆಲ್ಲ ಇದನ್ನ ಮುಂದುವರ್ಸ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಸೊ ಮನೆಯಲ್ಲಿ ಹಸಿದು ಮನೆಯಲ್ಲಿ ಮಲಗಿದ್ದಂಥವ್ರಿಗೆ ಶಕ್ತಿಯನ್ನು ಕೊಟ್ಟಂತ ಇವತ್ತು ಎಲ್ಲ ಸಂವಿಧಾನಗಳನ್ನ ತಿದ್ದುಪಡಿ ಇದಾದ ಮೇಲೆ ಯಾವ್ದಾದ್ರು ಬಂತು ಅಂದ್ರೆ ಎಲ್ಲೆಲ್ಲಿ ನ್ಯೂನತೆಗಳನ್ನ ನಾವು ಸಮಾಜದಲ್ಲಿ ಕಂಡಿದ್ದೇವೆ ಕಳೆದ 1969 ನಂತರ ಅದನ್ನ ನಾವು ಇದನ್ನ ವಾಪಸ್ಸು ಒಂದೊಂದೇ ಇವತ್ತು ನಮ್ಮ ಅನುಭವಗಳ ಮೇಲೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಿಂದುಳಿದವರು ಇರ್ಬೋದು, ವರಿಷ್ಠರಿಗಿರ್ಬೋದು, ಬುಡಕಟ್ಟು ಜನಾಂಗರಿರ್ಬೋದು, ಎಲ್ಲರೂ ಕೂಡ ಹೊಸ ದಿಕ್ಕನ್ನೇ ಇವತ್ತು ನಾವು ಮಾಡಿದ್ದೇವೆ. ಅವ್ರು ಹೇಳಿದಂಗೆ ನಾವು ಅರ್ಜಿ ಹಾಕೊಂಡು ಯಾವ ಜಾತಿ ಇರ್ತೇವೆ, ಯಾವ ಧರ್ಮ ಇರ್ತೇವೆ ಅಂತ ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಕೊನೆಗೆ ಹುಟ್ಟುವಾಗ ಎಲ್ಲಿ ಹುಟ್ಟಿದೀವಿ, ಕೊನೆಗೆ ಸಾಯೋವಾಗ ಯಾವಾಗ ಹುಡ್ತೀವಿ ಅಂತೇಳಿ ಅದಕ್ಕೂ ಕೂಡ ತೀರ್ಮಾನ ನಾವು ಯಾರು ಗ್ಯಾರಂಟಿ ಮಾಡ್ಕೊಳ್ಳೋದು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ. ಸೊ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನು ಸಾಯುವಾಗ ಎಲ್ಲಿ ಹುಡ್ತೀನಿ. ಆಮೇಲೆ ಕೊನೆಗೆ ಅವ್ರು ಬೌದ್ಧ ಧರ್ಮಕ್ಕೆ ಸೇರಿದ್ರು. ಅವ್ರು ಹೇಳಿದ್ರು, ನೀವು ಹೋರಾಟ ಮಾಡು, ಈ ಹೋರಾಟ ಮಾಡಿ ನೀನ್ ಸರೆಂಡರ್ ಆಗಿ ಹೋಗ್ಬೇಡ, ನೀನ್ ಮಾರ್ಕೊಳಕ್ ಹೋಗ್ಬೇಡ. ನೀನು ಸತ್ರೆ ಇತಿಹಾಸ, ಜಯಿಸಿದ್ರೆ ನಿನಗೆ ಆದಂತ ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಸೊ ಅದರಿಂದ ನಿನ್ನ ಹೋರಾಟ ಮಾತ್ರ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಡ. ಇತಿಹಾಸ ಬರ್ತವ್ರು ಇತಿಹಾಸ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ನಾನು ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ನಾನು ಹೇಳೋದು, ಇವತ್ತು ನಮ್ಮ ಇತಿಹಾಸವನ್ನ ನೀವು ಯಾವುದು ಕೂಡ ಮರೆಕೊಂಡು ಹೋಗಬೇಡಿ. ನೀವು ಕೂಡ ನಿಮ್ಮ ಬದುಕಿನಲ್ಲಿ ಯಾವ್ದಾದ್ರು ಒಂದು ಶಾಶ್ವತವಾದಂತ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ನೀವು ಹೋಗ್ಬೇಕಾಗ್ತದೆ. ನಿಮ್ಮ ಕುಟುಂಬದಲ್ಲಿರ್ಬೋದು, ನಿಮ್ಮ ಸಮಾಜದಲ್ಲಿರ್ಬೋದು, ನಿಮ್ಗೆ ಎಲ್ಲೇ ಆಗ್ಲಿ, ಇಡೀ ದೇಶ ಏನು ಮೆಚ್ಚಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ಆತ್ಮಸಾಕ್ಷಿ ನಾನು ಹೋಗ್ಬೇಕು. ಎಸ್, ನಾನು ಹುಟ್ಟಿದ್ದೇನೆ, ಇಂಥ ಕೆಲಸ ನಾನು ಮಾಡಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ನೀವೆಲ್ಲ ಕೂಡ ಕೆಲಸದಲ್ಲಿ ನೀವು ಮಾಡ್ಬೇಕಾಗ್ತದೆ. ಸೊ ನಾನು ಕೂಡ ಪ್ರತಿ ದಿನ ನನ್ನ ಬದುಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ಕೊಂಡೇ ನನ್ನ ಕೆಲಸಗಳನ್ನು ನಾನು ಪ್ರಾರಂಭ ಮಾಡುವಂಥದ್ದು ಕೂಡ ಇವತ್ತು ನಾನು ನೋಡ್ಕೊಂಡು ಬಂದಿದ್ದೀನಿ. ಇಡೀ ಭಾರತದಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಬೇಕಾದಷ್ಟು ಧರ್ಮಗಳಿದೆ, ಬೇಕಾದಷ್ಟು ಜಾತಿ ಇದೆ, ವಿಗ್ರಹಗಳಿದೆ, ನಾಯಕರಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಪ್ರತಿಭೆಗಳು ಇಡೀ ದೇಶದ ಉದ್ದಕ್ಕೂ ಕೂಡ ಯಾವ ನಾಯಕರ ಪ್ರತಿಭೆ ಕೂಡ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತೆಲ್ಲ ನಿಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಭರವಸೆಯವರ ನಾಯಕತ್ವದಲ್ಲಿ ಇವತ್ತು ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ. SC/ST ವಿಭಾಗ, ಅವರು ಒಬ್ಬ ಸಕ್ರಿಯ ನಾಯಕ, ಅವರ ಕುಟುಂಬನೇ ಒಂದು ದೊಡ್ಡ ಇತಿಹಾಸ ಈ ರಾಜ್ಯದಲ್ಲಿ. ನಾನು ಹಿಂದೆ ಹೇಳಿದೆ, ಅವ್ರ ಕುಟುಂಬ ಮನೆಯೇ, ನಾವು ರಾಜಕೀಯ ಪ್ರಾರಂಭ ಮಾಡ್ತಾ ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಅವ್ರ ಮನೆಯೇ ಕಾಂಗ್ರೆಸ್ ಸದಾಶಿವ ಕುಟುಂಬ ನಮ್ಮ ಮನೆ ಪಕ್ಕದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.